ಆದಿತ್ಯಹೃದಯಂ ಶ್ಲೋಕ 11. ಹರಿದಶ್ವಃ ಸಹಸ್ರಾರ್ಚಿಃ ಸಪ್ತಸಪ್ತಿರ್ಮರೀಚಿಮಾನ್ ತಿಮಿರೋನ್ಮಥನಃ ಶಂಭುಸ್ತ್ವಷ್ಟಾ ಮಾರ್ತಾಂಡ ಅಂಶುಮಾನ್. ಅವನು ಹಸಿರು ಕುದುರೆಗಳುಳ್ಳವನು, ಅಸಂಖ್ಯ ಕಿರಣಗಳುಳ್ಳವನು, 7 ಇಂದ್ರಿಯಗಳ ಶಕ್ತಿ, ಕತ್ತಲೆಯನ್ನು ಹೋಗಲಾಡಿಸುವವನು, ಸಂತೋಷವನ್ನುಂಟು ಮಾಡುವವನು, ಭಕ್ತರ ಅಶುಭವನ್ನು ಹೋಗಲಾಡಿಸುವವನು, ನಿರ್ಜೀವ ಜಗತ್ತಿಗೆ ಪ್ರಾಣದಾಯಕನು ಅವನೇ. ಆದಿತ್ಯಹೃದಯಂ ಶ್ಲೋಕ 12. ಹಿರಣ್ಯಗರ್ಭಃ ಶಿಶಿರಃ ತಪನೋ ಭಾಸ್ಕರೋ ರವಿಃ ಅಗ್ನಿಗರ್ಭೋದಿತೆ ಪುತ್ರಃ ಶಂಖಃ ಶಿಶಿರನಾಶನಃ. ಅವನು ಹಿರಣ್ಯಗರ್ಭನು, ಶೀತಲನು, ತಪಿಸುವವನು ಅವನೇ. ಉಜ್ವಲ ಕಿರಣಗಳುಳ್ಳ ರವಿಯು ಅವನೇ. ಒಳಗೆ ಅಗ್ನಿಯನ್ನು ಧರಿಸಿದ ಅದಿತಿ ಪುತ್ರನು ಅವನೇ. ಅತ್ಯಂತ ಶುಭದಾಯಕನು, ಜಡತೆಯನ್ನು ನಾಶ ಮಾಡುವವನು ಅವನೇ. ಆದಿತ್ಯಹೃದಯಂ ಶ್ಲೋಕ 13. ವ್ಯೋಮನಾಥಸ್ತಮೋ ಭೇದಿ ಋಗ್ಯಜುಃ ಸಾಮಪಾರಗಃ ಘನಾವೃಷ್ಟಿಪರಾಂ ಮಿತ್ರೋ ವಿಂಧ್ಯವೀಥೀಪ್ಲವಂಗಮಃ. ಅವನು ಆಕಾಶಕ್ಕೆ ಒಡೆಯನು, ತಮಸ್ಸನ್ನು ಹೋಗಲಾಡಿಸುವವನು, ಋಗ್ಯಜುರ್ ಸಾಮವೇದಗಳಲ್ಲಿ ಪಾರಂಗತನಾದವನು, ಮಳೆಯನ್ನು ಸುರಿಸುವವನು, ನೀರಿನ ಮಿತ್ರನು ಮತ್ತು ವಿಂಧ್ಯ ಪರ್ವತ ಶ್ರೇಣಿಯನ್ನು ದಾಟಿದವನು. ಆದಿತ್ಯಹೃದಯಂ ಶ್ಲೋಕ 14. ಆತಪಿ ಮಂಡಲೀ ಮೃತ್ಯುಃ ಪಿಂಗಳಃ ಸರ್ವತಾಪನಃ ಕವಿರ್ವಿಶ್ವೋ ಮಹಾತೇಜ ರಕ್ತಃ ಸರ್ವಭವೋದ್ಭವಃ. ಅವನು ಯಾವಾಗಲೂ ಸೃಷ್ಟಿಕ್ರಿಯೆಯಲ್ಲಿ ನಿರತನಾದವನು, ಅಂದರೆ ಬ್ರಹ್ಮ. ಮಂಡಲಾಕಾರನು, ಅಂದರೆ ಕೌಸ್ತುಭದಿಂದ ಶೋಭಿಸುವ ವಿಷ್ಣು, ಮತ್ತು ಎಲ್ಲವನ್ನೂ ನಾಶ ಮಾಡುವವನು ಅವನೇ ಶಿವ. ಅವನು ಪಿಂಗಳ ವರ್ಣವುಳ್ಳವನು ಮತ್ತು ಎಲ್ಲವನ್ನೂ ತಪಿಸುವವನು. ಅವನೇ ಕ್ರಾಂತದರ್ಶಿ, ವಿಶ್ವಸ್ವರೂಪಿ, ಮಹಾತೇಜ, ಎಲ್ಲರಿಗೂ ಪ್ರಿಯನಾದವನು ಮತ್ತು ಎಲ್ಲ ಕ್ರಿಯೆಗಳನ್ನು ಹುಟ್ಟಿಸುವವನು. ಆದಿತ್ಯಹೃದಯಂ ಶ್ಲೋಕ 15. ನಕ್ಷತ್ರಗ್ರಹತಾರಾಣಾಂ ಅಧಿಪೋ ವಿಶ್ವಭಾವನಃ ತೇಜಸಾಮಪಿ ತೇಜಸ್ವಿ ದ್ವಾದಶಾತ್ಮನ್ನಮೋಸ್ತುತೇ. ನಕ್ಷತ್ರ ಗ್ರಹ ತಾರಾಗಣಗಳಿಗೆ ಅವನು ಅಧಿಪತಿ ಮತ್ತು ವಿಶ್ವದಲ್ಲಿರುವುದಕ್ಕೆಲ್ಲ ಮೂಲಪುರುಷನು. ಎಲ್ಲ ತೇಜಸ್ಸುಗಳಿಗೆ ಅವನೇ ಮೂಲ ತೇಜಸ್ಸು. 12 ರೂಪದಲ್ಲಿ ಆವಿರ್ಭವಿಸಿರುವ ನಿನಗೆ ನಮಸ್ಕಾರ. ಆದಿತ್ಯಹೃದಯಂ ಶ್ಲೋಕ 16. ನಮಃ ಪೂರ್ವಾಯ ಗಿರಯೇ ಪಶ್ಚಿಮಾಯಾದ್ರಯೇ ನಮಃ ಜ್ಯೋತಿರ್ಗಣಾನಾಂ ಪತಯೇ ದಿನಾಧಿಪತಯೇ ನಮಃ. ಪೂರ್ವಾಚಲ ದೇವತೆಗೆ ನಮಸ್ಕಾರ, ಪಶ್ಚಿಮಾಚಲ ದೇವತೆಗೆ ನಮಸ್ಕಾರ, ಜ್ಯೋತಿರ್ಗಣಗಳ ಒಡೆಯನಿಗೂ ಹಗಲಿನ ಒಡೆಯನಿಗೂ ನಮಸ್ಕಾರ. ಆದಿತ್ಯಹೃದಯಂ ಶ್ಲೋಕ 17. ಜಯಾಯ ಜಯ ಭದ್ರಾಯ ಹರ್ಯಶ್ವಾಯ ನಮೋ ನಮಃ ನಮೋ ನಮಃ ಸಹಸ್ರಾಂಶೋ ಆದಿತ್ಯಾಯ ನಮೋ ನಮಃ. ಜಯವನ್ನುಂಟು ಮಾಡುವವನಿಗೂ ಐಶ್ವರ್ಯಪ್ರದನಿಗೂ ಹಳದಿ ಕುದುರೆಯುಳ್ಳವನಿಗೂ ನಮಸ್ಕಾರ.
ಅಸಂಖ್ಯ ಕಿರಣಗಳುಳ್ಳ ಆದಿತ್ಯನಿಗೆ ನನ್ನ ನಮಸ್ಕಾರ. ಆದಿತ್ಯ ಹೃದಯಂ ಶ್ಲೋಕ 18. ನಮ ಉಗ್ರಾಯ ವೀರಾಯ ಸಾರಂಗಾಯ ನಮೋ ನಮಃ. ನಮಃ ಪದ್ಮಪ್ರಬೋಧಾಯ ಮಾರ್ತಾಂಡಾಯ ನಮೋ ನಮಃ. ಉಗ್ರನಿಗೂ ವೀರನಿಗೂ ವೇಗವಾಗಿ ಚಲಿಸುವವನಿಗೂ ನಮಸ್ಕಾರ. ತಾವರೆಯನ್ನು ಅರಳಿಸುವವನಿಗೂ ಮಾರ್ತಾಂಡನಿಗೂ ನಮಸ್ಕಾರ. ಆದಿತ್ಯ ಹೃದಯಂ ಶ್ಲೋಕ 19. ಬ್ರಹ್ಮೇಶಾನಾಚ್ಯುತೇಶಾಯ ಸೂರ್ಯಾಯಾದಿತ್ಯವರ್ಚಸೇ ಭಾಸ್ವತೆ ಸರ್ವಭಕ್ಷಾಯ ರೌದ್ರಾಯ ವಪುಷೇ ನಮಃ. ಬ್ರಹ್ಮ, ಶಿವ, ಅಚ್ಯುತರ ಒಡೆಯನಿಗೂ ಸೂರ್ಯನಿಗೂ ಎಲ್ಲವನ್ನೂ ಬೆಳಗುವ ಮತ್ತು ಎಲ್ಲವನ್ನೂ ಭಕ್ಷಿಸುವ ಆದಿತ್ಯ ವರ್ಚಸ್ಸಿಗೂ ಹಾಗೂ ಭಯಂಕರ ಶರೀರವುಳ್ಳವನಿಗೂ ನನ್ನ ನಮಸ್ಕಾರ. ಆದಿತ್ಯ ಹೃದಯಂ ಶ್ಲೋಕ 20. ತಮೋಘ್ನಾಯ ಹಿಮಘ್ನಾಯ ಶತ್ರುಘ್ನಾಯ ಮಿತಾತ್ಮನೇ ಕೃತಘ್ನಘ್ನಾಯ ದೇವಾಯ ಜ್ಯೋತಿಷಾಂ ಪತಯೇ ನಮಃ. ತಮೋನಾಶಕನಿಗೂ ಹಿಮನಾಶಕನಿಗೂ ಶತ್ರುನಾಶಕನಿಗೂ ಅನಂತಾತ್ಮನಿಗೂ ಕೃತಘ್ನರನ್ನು ನಾಶ ಮಾಡುವವನಿಗೂ ದೇವನಿಗೂ ಮತ್ತು ಜ್ಯೋತಿಗಳ ಒಡೆಯನಿಗೂ ನಮಸ್ಕಾರ.